ನಾವು ಪುರಾಣಗಳಲ್ಲಿ ರಾಕ್ಷಸರಿದ್ದರು ಅಂತ ಕೇಳಿದ್ದೀವಿ. ಕೋರೆ ದಾಡೆ ಇತ್ತು, ತಲೆ ಮೇಲೆ ಕೋಡುಗಳಿದ್ದು ಅಂತ ನಾವು ಕತೆ ಕೇಳ್ತೀವಿ. ಆದರೆ ಯಾವುದೂ ಇಲ್ಲದೆ ನರರಾಕ್ಷಸರು ಇದ್ರಲ್ಲ ಅಂತ ಇತಿಹಾಸ ಹೇಳುತ್ತೆ. ನಮ್ಮ ಅಡಾಲ್ಫ್ ಹಿಟ್ಲರ್ ಅಂತ ಒಬ್ಬ ಮಹಾರಾಕ್ಷಸ ತನ್ನ ದ್ವೇಷಕ್ಕಾಗಿ, ಯಹೂದಿಗಳ ಮೇಲೆ ದ್ವೇಷಕ್ಕಾಗಿ, ಮಹತ್ವಾಕಾಂಕ್ಷೆಗಾಗಿ ಅದು ಎಷ್ಟು ಜೀವನಗಳನ್ನು ಆಹುತಿ ಕೊಟ್ಬಿಟ್ನೋ ಮಾರಾಯ. ಆ ಯಹೂದಿಗಳನ್ನ ಪ್ರಾಣಿಗಳಂತೆ ಹಿಡಿತಂತಂದು ಕ್ಯಾಂಪ್ಗಳಲ್ಲಿ ಹಾಕಬೇಕು. ವಯಸ್ಸಾದವ್ರನ್ನ ಬೇರೆ ಕಡೆ ಕೂಡಿಸಿ ಅವ್ರ ವಸ್ತು ಬಟ್ಟೆಗಳನ್ನು ತೆಗೆದುಬಿಟ್ಟು ಒಂದು ಕೋಣೆಯಲ್ಲಿ ಹಾಕಿ ವಿಷಗಾಳಿ ಬಿಟ್ಟು ಕೊಂದು ಹಾಕ್ತಿದ್ದ. ಅದೇ ರೀತಿ ಮಕ್ಕಳನ್ನು ಒಂದು ಕಡೆ ಕೂಡಿ ಕೊಂದು ಹಾಕ್ತಿದ್ದ. ನೆನೆಸ್ಕೋಬೇಕು ಸ್ನೇಹಿತರೆ, ಮೈ ಜುಮ್ ಅನ್ನತ್ತೆ. ಅವನು ಅಧಿಕಾರದಿಂದ ಮೆರೆಯುತ್ತಿರುವಾಗ ಸುಮಾರು 10 ಲಕ್ಷ ಮಕ್ಕಳುಗಳನ್ನು ಕೊಂದಿದ್ದ. 10 ಲಕ್ಷ ಮಕ್ಕಳನ್ನು ಕೊಂದಿದ್ದ. ಹೀಗೆ ಜರ್ಮನಿಯಲ್ಲಿ ರಾಕ್ಷಸ ನೃತ್ಯ ಮಾಡ್ತಿರ್ಬೇಕಾದ್ರೆ ಒಂದು ಯಹೂದಿ ಸಂಸಾರ ಅಲ್ಲಿಂದ ಪಾರಾಗಿ ನೆದರ್ಲ್ಯಾಂಡ್ಸಿಗೆ ಬಂತು. ಆಮ್ಸ್ಟರ್ಡ್ಯಾಮ್ ಅಂತಿದೆ. ಆಮ್ಸ್ಟರ್ಡ್ಯಾಮಿಗೆ ಬಂದು ನಿಂತ್ಕೊಂಡು, ತಂದೆ ಹೆಸರು ಓಟೋ ಫ್ರ್ಯಾಂಕ್ ಅಂತ, ಅವನ ಹೆಂಡತಿ ಮತ್ತು 2 ಮಕ್ಕಳು, ಮಾರ್ಗೋಟಾ ಮತ್ತು ಆ್ಯನ್ ಅಂತ 2 ಹುಡುಗಿಯರು ಒಂದು ಹೊಸ ಪ್ರದೇಶದಲ್ಲಿ ನೆಲ್ಕೊಂಡು ಜೀವನ ನಿಧಾನಕ್ಕೆ ಶುರು ಮಾಡಿದರು. ದುರ್ದೈವ, 42ನೇ ಇಸ್ವಿಗೆ ಹಿಟ್ಲರ್ನ ಸೇನೆ ನೆದರ್ಲ್ಯಾಂಡ್ ಕೂಡ ಆಕ್ರಮಣ ಮಾಡ್ಕೊಂಡ್ಬಿಟ್ಟು ಅಲ್ಲಿದ್ದಂಥ ಯಹೂದ್ಯರು ಹಿಡಿಯೋಕೆ ಶುರು ಮಾಡ್ತು. ಒಂದು ದಿವಸ ಹಿರಿ ಹುಡುಗಿ ಬರ್ಗೋಟಳಿಗೆ ಒಂದು ವಾರಂಟ್ ಬಂತು, ನೀನು ಯಹೂದಿ ಹುಡುಗಿ ಅಂತ ಅನ್ಸುತ್ತೆ, ನೀನು ಹಿಡಿಬೇಕು, ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಗಾಬರಿ ಆದಂಥ ಸಂಸಾರ ಊರು ಬಿಟ್ಟು ಹೊರಗಡೆ ಹೋಗಿ ಒಂದು ಸ್ನೇಹಿತರ ಜೊತೆಗೆ ಒಂದು ಮನೆಯಲ್ಲಿ ಸೇರಿಕೊಂಡ್ರು. ಒಂದು ಅಟ್ಟ ಕಟ್ಕೊಂಡ್ರ ಮೇಲೆ. ನಂಬ್ತೀರಾ ಸ್ನೇಹಿತರೆ, ಜೀವನದಲ್ಲಿ ಎಂಥ ಪರಿಸ್ಥಿತಿ ಬರ್ತದೆ ಅಂತ. ಅಟ್ಟದ ಮೇಲೆ ಇಡೀ ಪರಿವಾರ ಅಡ್ಕೊಂಡು ಕೂತ್ಕೊಂಡ್ರು. ಸುಮಾರು 2 ವರ್ಷ ಮನೆ ಬಾಗಿಲು ತೆಗೆದೇನೆ ಹೊರಗೆ ಬರದೆ ನರಕವಾಸವನ್ನು ಅನುಭವಿಸಿದ್ರು. ಅಟ್ಟದ ಮೇಲೆ ಕೂತ್ಕೊಂಡು ಆ ಕಿರಿ ಹುಡುಗಿತ್ತಲ್ಲ ಆ್ಯನ್ ಅಂತ ಹೇಳಿ, ಆಕೆ 13ನೇ ಹುಟ್ಟಿದ ಹಬ್ಬಕ್ಕೆ ಆಕೆ ಅಪ್ಪ ಕಾಣಿಕೆಯಾಗಿ ಒಂದು ಡೈರಿ ಕೊಟ್ಟಿದ್ದ. ಅಟ್ಟದ ಮೇಲೆ ಕೂತ್ಕೊಂಡು ಹೊರಗಿನ ಬೆಳಕು ಕೂಡ ನೋಡಿದೇನೆ ಆ ಹುಡುಗಿ ತನಗಾದಂಥ ಭಯ, ಆತಂಕ, ಜಿಗುಪ್ಸೆಗಳ ಬಗ್ಗೆ ಬರೆಯೋಕೆ ಶುರು ಮಾಡಿದ್ದು, ಡೈರಿ ಬರೆಯೋಕೆ ಶುರು ಮಾಡಿದ್ದು. 44ನೇ ಇಸ್ವಿ ಆಗಸ್ಟ್ 1ನೇ ತಾರೀಕು ಯಾರೋ ಹಿಟ್ಲರ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು, ಇಲ್ಲಿ ಮೇಲೆ ಇರಬೇಕು ಇವರು ಅಂತ. ಬಂದು ಇವ್ರು ಹಿಡ್ಕೊಂಡು ಹೋದರು. ಜರ್ಮನಿ ಗಡಿ ಹತ್ರನೇ ಇದ್ದಂಥ ವೆಸ್ಟರ್ ಬಾರ್ಕ್ ಅಂತ ಒಂದು ಕ್ಯಾಂಪಲ್ಲಿ, ಕಾನ್ಸಂಟ್ರೇಷನ್ ಕ್ಯಾಂಪ್, ಅರಕಾದು, ಅಲ್ಲಿ ಹಾಕ್ಬಿಟ್ರು. 2 ಹುಡುಗಿಯರು ಕ್ಯಾಂಪ್ನಲ್ಲಿ ಪಟ್ಟ ಕಷ್ಟ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲ ಸ್ವಾಮಿ. ಹೊಟ್ಟೆಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ಚಳಿಯಲ್ಲಿ ಮೈ ಎಲುಬು ಕೂಡ ಲಟಕಟ ಅಂತ ಇತ್ತು. ಕಲ್ಲು ಹೊಡೆಯೋ ಕೆಲಸ, ಭಾರ ಎತ್ತೋ ಕೆಲಸ, ಆ್ಯಸಿಡ್ ತುಂಬಿದ ಬ್ಯಾಟ್ರಿ ಎಲ್ಲ ಹೊಡಿಬೇಕು. ಹುಡುಗಿಯರು 2 ಕೈ ಬೆಳೆ ಸುಟ್ಟು ಹೋಗ್ಬಿಟ್ಟಿದ್ದು, ಕರಕಲಾಗಿ ಹೋಗಿದ್ದು. ಅವ್ರ ತಾಯಿ ಅಲ್ಲೇ ತೀರ್ಕೊಬಿಟ್ರು. ಮಾರ್ಚ್ 1945ನೇ ಇಸ್ವಿ ಇಂಗ್ಲೆಂಡ್ ಸೇನೆ ಬಂದು ಅಟ್ಯಾಕ್ ಮಾಡಿ ಇವ್ರನ್ನ ಪಾರ ಮಾಡೋದಕ್ಕಿಂತ ಕೆಲವೇ ವಾರಗಳ ಮೊದಲು ಟೈಫಾಯ್ಡ್ ರೋಗ ಬಂದ್ಬಿಡ್ತು. ಯಾರು ಔಷಧಿ ಕೊಡ್ತಾರೆ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ? ಟೈಫಾಯ್ಡ್ ಬಂದ್ರೆ ಜನ ಹುಳ ಸತ್ತಂಗೆ ಸತ್ತೋಗ್ಬಿಟ್ರು. ಯಾವುದೇ ಔಷಧಿ ಇಲ್ಲ. 2 ಹುಡುಗಿಯರು ಸತ್ತೋದ್ರು. ನರಕದಿಂದ ಪಾರಾಗಿ ಬಂದಂಥ ವ್ಯಕ್ತಿ ಒಬ್ಬನೇ ಅಂದರೆ ಈ ಹುಡುಗಿಯರ ತಂದೆ ಓಟೋ ಫ್ರ್ಯಾಂಕ್. ಅವನು ಹುಚ್ಚು ಹಿಡಿಲಾರ್ದದ್ದೇ ದೊಡ್ಡದು. ಆತ ಮರಳಿ ತನ್ನ ಮನೆಗೆ ಬಂದ. ಆಗ ಸ್ನೇಹಿತರಿದ್ದರಲ್ಲ, ಅಟ್ಟ ಎಲ್ಲ ಸ್ವಚ್ಛ ಮಾಡಿದಾಗ ನೋಡ್ತಾರೆ, ಮಗಳು ಆ್ಯನ್ ಇದ್ದಾಳಲ್ಲ, ತನ್ನ ಡೈರಿ ಬರೆದಿದ್ಲಾಕೆ. ಅದನ್ನು ಕೊಟ್ಟರು. ಏನು ಬರೆದಿದ್ದಾಳೆ ಆಕೆ ಅಂದರೆ, ತನಗಾದಂಥ ಆತಂಕಗಳನ್ನು, ಭಯಗಳನ್ನು ಬರೆದಿದ್ದಾಳೆ. 1947ನೇ ಇಸ್ವಿಯಲ್ಲಿ ಈ ಡೈರಿಯನ್ನು ಜರ್ಮನ್ ಭಾಷೆ ಅನುವಾದ ಮಾಡಿ ಪ್ರಕಟ ಮಾಡಿದರು. ಜನಕ್ಕೆ ಹುಚ್ಚೆತ್ಬಿಡ್ತು ಡೈರಿ. ಆ್ಯನ್ ಫ್ರ್ಯಾಂಕ್ ಡೈರಿ, ಆ್ಯನ್ ಫ್ರ್ಯಾಂಕ್ ಡೈರಿ ಅಂತ ಫೇಮಸ್ ಆಯಿತು. ಎಷ್ಟು ಓದಿದ್ರು ಅಂದರೆ ಹಲವಾರು ಭಾಷೆಗಳಲ್ಲಿ ಅನುವಾದ ಆಯ್ತದು. ಅನೇಕ ಸಿನಿಮಾಗಳನ್ನು ಈ ಡೈರಿ ಆಧಾರದ ಮೇಲೆ ತಯಾರು ಮಾಡಿದರು. ಆದರೆ ಈ ಹುಡುಗಿಯ ಡೈರಿ ವಿಷಗಾಳಿಯ ಕೊಠಡಿಯಲ್ಲಿ, ಕ್ಯಾಂಪ್ನಲ್ಲಿ ಒದ್ದಾಡಿ ತಣ್ಣಗಾಗಿ ಹೋದ ಲಕ್ಷಾಂತರ ಮಕ್ಕಳ ಸಂಕಟದ ಕೂಗಿಗೆ ಧ್ವನಿಯಾಗ್ಬಿಡ್ತು. ಪುಟ್ಟ ಆ್ಯನ್ ಫ್ರ್ಯಾಂಕ್ ಸತ್ರು ಕೂಡ ಅಮರಳಾಗಿ ಹೋದ್ಲು. 13 ವರ್ಷದ ಪುಟ್ಟ ಹುಡುಗಿ ಅನುಭವಿಸಿದ ಆತಂಕ ಒಂದು ಭಾಗ ಆದರೆ, ಆತಂಕವನ್ನು ದಾಖಲೆ ಮಾಡುವಂಥ ಧೈರ್ಯ, ದಾಷ್ಟ್ಯ ಆ ಮಗುಗಿತ್ತಲ್ಲ. ಅದರಿಂದಾಗಿ ಆ ಪ್ರಪಂಚದಲ್ಲಿ ಏನಾಯಿತು ಆ ಕಾಲಕ್ಕೆ ಇರೋದನ್ನು ಕಣ್ಣು ಮುಂದೆ ಕಟ್ಟು ಹಾಗೆ ಮಾಡಿದ್ಲು. ಆ್ಯನ್ ಫ್ರ್ಯಾಂಕ್ ಅಮರಳಾಗಿ